ಸಿಟಿ ರವಿ ಮತ್ತು ಎನ್ ರವಿಕುಮಾರ್ಗೆ ಹಿನ್ನಡೆಯಾಗಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿ ಚಲವಾದಿ ನಾರಾಯಣಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಆಕಾಂಕ್ಷಿ ಸಿಟಿ ರವಿ ಎನ್ ರವಿಕುಮಾರ್ಗೆ ನಿರಾಸೆ ಉಂಟಾಗಿದೆ. ಸಾಮಾಜಿಕ ನ್ಯಾಯ ಅಂತ ಬಿವೈವಿ ಟ್ವೀಟ್ ಅನ್ನು ಮಾಡಿದ್ರು. ಸಿಟಿ ರವಿಗೆ ಸಿಗಬೇಕಾಗಿದ್ದ ಚಾನ್ಸ್ ಹಾಗಿದ್ರೆ ಮಿಸ್ ಆಯ್ತಾ? ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿ ಚಲವಾದಿ ನಾರಾಯಣಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಇಲ್ಲಿ ಆಕಾಂಕ್ಷಿ ಸಿಟಿ ರವಿ ಎನ್ ರವಿಕುಮಾರ್ಗೆ ನಿರಾಸೆಯಾಗಿದೆ. ಸಾಮಾಜಿಕ ನ್ಯಾಯ ಅಂತ ಹೇಳಿಬಿಟ್ಟು ಬಿವೈವಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಸಿಟಿ ರವಿಗೆ ಸಿಗಬೇಕಾಗಿದ್ದ ಹಂತ ಚಾನ್ಸ್ ಈಗೇನಾದ್ರೂ ಮಿಸ್ ಆಯ್ತಾ? ಪಕ್ಷ ಸಂಘಟನೆಗೆ ಕರೆದಾಗ ಸಚಿವ ಸ್ಥಾನವನ್ನ ಸಿಟಿ ರವಿ ಅವರು ಬಿಟ್ಟುಕೊಟ್ಟಿದ್ರು. ಇತ್ತೀಚಿನ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಸಿಟಿ ರವಿ ಅವರು. ವಿಪಕ್ಷ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿದ್ವು ಸಿಟಿ ರವಿ ಅವರಿಗೆ. ಆದ್ರೆ ಎನ್ ರವಿಕುಮಾರ್ ಅವರು ಕೂಡ ರೇಸ್ನಲ್ಲಿ ಇದ್ರು. ಹೀಗಾಗಿ ಪಕ್ಷ ಚಲವಾದಿ ಅವರಿಗೆ ವಿರೋಧ ಪಕ್ಷ ಸ್ಥಾನವನ್ನ ಕೊಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸಿಟಿ ರವಿ ಮತ್ತು ಎನ್ ರವಿಕುಮಾರ್ಗೆ ಈಗ ಹಿನ್ನಡೆ ಆಗಿರುವಂತದ್ದು. ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿ ಚಲವಾದಿ ನಾರಾಯಣಸ್ವಾಮಿ ಅವರನ್ನ ನೇಮಕ ಮಾಡಿದ್ದಾರೆ. ಒಂದ್ ಕಡೆ ಆಕಾಂಕ್ಷಿಯಾಗಿ ಸಿಟಿ ರವಿ ಹಾಗೆ ಎನ್ ರವಿಕುಮಾರ್ ಇಬ್ರು ಕೂಡ ರೇಸ್ನಲ್ಲಿ ಇದ್ರು. ಈಗ ಇಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರನ್ನ ಕೂರಿಸಲಾಗಿದೆ. ಆ ಪ್ಲೇಸ್ಗೆ ಸಾಮಾಜಿಕ ನ್ಯಾಯ ಅಂತ ಹೇಳ್ಬಿಟ್ಟು ಈಗ ಬಿವೈವಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಸಿಟಿ ರವಿಗೆ ಸಿಗ್ಬೇಕಾಗಿದ್ದಂತಹ ಚಾನ್ಸ್ ಮಿಸ್ ಆಯ್ತು ಇಲ್ಲಿ ಅಂತ ಹೇಳಬಹುದು. ಯಾಕಂತಂದ್ರೆ ಪಕ್ಷ ಸಂಘಟನೆ ಅಂತ ಕರೆದಾಗ ಅಲ್ಲಿ ಸಿಟಿ ರವಿ ಅವರು ಮುಂದಿನ ಸ್ಥಾನದಲ್ಲಿ ಇರ್ತಾರೆ. ಜೊತೆಗೆ ಆ ಸ್ಥಾನವನ್ನ ಬಿಟ್ಕೊಟ್ಟಿದ್ರು ಸಿಟಿ ರವಿ ಅವರು. ಮತ್ತೆ ಇತ್ತೀಚೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ ಸಿಟಿ ರವಿ. ಇಲ್ಲಿ ವಿಪಕ್ಷ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿದ್ವು. ಆದ್ರೆ ಇನ್ನೊಂದ್ ಕಡೆಗೆ ಎನ್ ರವಿಕುಮಾರ್ ಅವರು ಕೂಡ ರೇಸ್ನಲ್ಲಿ ಇದ್ದಿದ್ರಿಂದ ಇಲ್ಲಿ ಆ ಪಕ್ಷ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಆ ವಿರೋಧ ಪಕ್ಷದ ಸ್ಥಾನವನ್ನ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಪ್ರಮುಖ ಕಾರಣ ಒಂದ್ ಕಡೆ ವಾಲ್ಮೀಕಿ ನಿಗಮದ ಹಗರಣ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೋರಾಟ ಮಾಡಿದ್ಮೇಲೆ ಒಂದ್ ಕಡೆ ಸಿಟಿ ರವಿ ಅವರಿಗೆ ಒಂದ್ ಕಡೆ ಹಿನ್ನಡೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಸಿಟಿ ರವಿ ಹಾಗೆ ರವಿಕುಮಾರ್ ಇಬ್ರು ಕೂಡ ಪಕ್ಷ ಸಂಘಟನೆಯಲ್ಲಿ ಮುಂದಿರ್ತಾ ಇದ್ರು. ಯಾರಿಗೆ ವಿಪಕ್ಷ ಸ್ಥಾನ ಸಿಗುತ್ತೆ ಅಂತ ಕೂಡ ಇಲ್ಲಿ ಕಾಯ್ತಾ ಇದ್ರು. ವಿಪಕ್ಷ ಸ್ಥಾನ ಹೆಚ್ಚಾಗಿ ಸಿಟಿ ರವಿ ಅವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪಕ್ಷ ಇಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರನ್ನ ನೇಮಕವನ್ನ ಮಾಡಿದ್ದಾರೆ. ಇಲ್ಲಿ ಸಿಟಿ ರವಿ ಮತ್ತೆ ಎನ್ ರವಿಕುಮಾರ್ ಇಬ್ರು ಕೂಡ ಆಕಾಂಕ್ಷಿ ಆಗಿದ್ರು. ಈಗ ಒಂದ್ ಕಡೆ ಸಿಟಿ ರವಿ ಅವರು ಕೂಡ ರೇಸ್ ನಲ್ಲಿ ಇದ್ರು. ಬಹುಶಃ ಈ ಚಾನ್ಸ್ ಸಿಟಿ ರವಿ ಅವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂತಂದ್ರೆ ಪಕ್ಷ ಸಂಘಟನೆ ಅಂತ ಬಂದಾಗ ಸಿಟಿ ರವಿ ಅವರು ಪ್ರಮುಖ ಸ್ಥಾನದಲ್ಲಿ ನಿಲ್ತಾ ಇದ್ರು. ಇದರ ಜೊತೆಗೆ ಸಿಟಿ ರವಿ ಹಾಗೆ ಎನ್ ರವಿಕುಮಾರ್ ಇಬ್ರು ಕೂಡ ರೇಸ್ ನಲ್ಲಿ ಇದ್ದಿದ್ರಿಂದ ಅಲ್ಲಿ ಭೇದ ಭಾವ ಮಾಡಕ್ಕಾಗಲ್ಲ. ಒಬ್ರಿಗೆ ಕೊಟ್ಟರು ಇನ್ನೊಬ್ರಿಗೆ ನಿರಾಸೆ ಆಗುತ್ತೆ. ಹಾಗಾಗಿ ಈ ಜಗಳನೇ ಬೇಡ ಅಂತ ಹೇಳ್ಬಿಟ್ಟು ಈಗ ವಿಪಕ್ಷ ಸ್ಥಾನವನ್ನ ಇಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಪಕ್ಷ ಕೊಟ್ಟು ಈ ತೀರ್ಮಾನವನ್ನ ಕೊಟ್ಟಿದೆ. ಒಂದ್ ಕಡೆ ಸಿಟಿ ರವಿ ಅವರಿಗೆ ಈ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಅವರ ಬೆಂಬಲಿಗರಿಗೆ ಬೇಸರ ಅಂತಾನೆ ಹೇಳ್ಬೋದು. ಜೊತೆಗೆ ಎನ್ ರವಿಕುಮಾರ್ ಅವರು ಕೂಡ ಈ ರೇಸ್ ನಲ್ಲಿ ಇದ್ರು. ಎಲ್ಲೋ ಒಂದ್ ಕಡೆ ನನಗೆ ಸಿಗುತ್ತೆ, ಪಕ್ಷ ಸ್ಥಾನಮಾನ ನೋಡಿ ಕೊಡ್ತಾರೆ ನನಗೆ, ಆ ಪಕ್ಷದ ಏನದು ವಿರೋಧ ಪಕ್ಷ ಸ್ಥಾನ ಅದನ್ನ ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದನ್ನು ಕೂಡ ಅವರು ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಪಕ್ಷ ಮಾತ್ರ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ವಿಪಕ್ಷ ಸ್ಥಾನವನ್ನ ಕೊಟ್ಟು ಈಗ ನೇಮಕ ಮಾಡಿದೆ.